ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BS ಯಡಿಯೂರಪ್ಪನವರು ಬೆಳಗಾವಿಯಲ್ಲಿದ್ದಾರೆ. ಬೆಳಗಾವಿಯ ಪಾಲಿಟಿಕ್ಸ್ನಲ್ಲಿ ಮೆಗಾ ಟ್ವಿಸ್ಟ್ ಅಂತ ಇವತ್ತಾಗುತ್ತೆ. ಯಾಕೆಂದ್ರೆ ತಮ್ಮ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅನ್ನೋ ಮಾತಿದೆ. ಕತ್ತಿ ಬ್ರದರ್ಸ್ ಇದೀಗ ಬರ್ತಾ ಇದೆ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಓಕೆ, ಇದು ಈ ಕ್ಷಣ ಬರ್ತಿರುವಂತಹ ಜಸ್ಟ್ ಫ್ಯೂ ಸೆಕೆಂಡ್ಸ್ ಬ್ಯಾಕ್ ಬಂದಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ವಿರುದ್ಧ ಬಂಡಾಯ ಏಳುವುದಿಲ್ಲ ಅಂದ್ರರ್ಥ ಬಿಜೆಪಿ ಬಿಡುವ ಪ್ರಶ್ನೆಯೇ ಇಲ್ಲ. ತಮ್ಮನಿಗೆ ಟಿಕೆಟ್ ತಪ್ಪಿದೆ, ಬಟ್ ಸ್ಟಿಲ್ ಅವರು ಭಾರತೀಯ ಜನತಾ ಪಕ್ಷವನ್ನು ಬಿಡುವುದಿಲ್ಲ ಅನ್ನುವ ಸ್ಪಷ್ಟನೆಯನ್ನ ರಮೇಶ್ ಕತ್ತಿ ಕೊಡ್ತಿದ್ದಾರೆ. ಸೊ ಅಲ್ಲಿಗೆ ಭಾರತೀಯ ಜನತಾ ಪಕ್ಷದವರು ಬೆಳಗಾವಿ ಭಾಗದ ರಾಜಕಾರಣವನ್ನ, ಅದರಲ್ಲೂ ಬಿಜೆಪಿಯ ಪವರ್ಫುಲ್ ಕುಟುಂಬ ರಾಜಕಾರಣದಲ್ಲಿ ಅಫ್ಕೋರ್ಸ್ ಅಲ್ಲಿರೋರೇ 3-4 ಜನ ದೊಡ್ಡ ದೊಡ್ಡ ಮನೆತನದವರು, ಅದರಲ್ಲಿ ಕತ್ತಿ ಕುಟುಂಬನ ಒಂದು, ಅವ್ರನ್ನ ಹ್ಯಾಂಡಲ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ರಮೇಶ್ ಕತ್ತಿ ಅವರ ತಮ್ಮನಿಗೆ ಟಿಕೆಟ್ ಕೈ ತಪ್ಪಿತು. ಹಾಗಾದರೆ ಸಿದ್ದರಾಮಯ್ಯನವರು ಕೂಡ ಎಂಟ್ರಿ ಕೊಟ್ಟಿದ್ರು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ. ಆದರೆ ಈ ನಡುವೆ ಈ ಕ್ಷಣ ಆದಂಥ ಬೆಳವಣಿಗೆಯಿಂದ ಚಿಕ್ಕೋಡಿಯಲ್ಲಿ ಏನಾಗುತ್ತೋ ಅಂತ ಇದ್ರು. ಆದರೆ ಫೈನಲಿ ಯಡಿಯೂರಪ್ಪನವರು ಅದನ್ನು ಮ್ಯಾನೇಜ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಬಿಡಲ್ಲ, ಬಿಜೆಪಿ ಬಿಡೋ ಪ್ರಶ್ನೆ ಇಲ್ಲ, ನಾವು ಬಂಡಾಯ ಏಳಲ್ಲ ಅನ್ನೋದನ್ನ ಸ್ವತಃ ಉಮೇಶ್ ಕತ್ತಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಅವರ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ಸಿಕ್ಕಿಲ್ಲ. ಉಮೇಶ್ ಕತ್ತಿ ನಡೆಯಿಂದ ಒಂದಷ್ಟು ವಿಚಲಿತರಾಗಿದ್ದಂತೂ ನಿಜ ಭಾರತೀಯ ಜನತಾ ಪಕ್ಷದವರು. ಬಟ್ ಫೈನಲಿ ಬಿಜೆಪಿ ಅದನ್ನು ಮ್ಯಾನೇಜ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ಈ ಕ್ಷಣ ನೋಡ್ತಿರುವಂಥ ಡೆವಲಪ್ಮೆಂಟ್ಸ್.